ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರು ರಾಶಿ ಪಲ್ಲಟ ಆಗ್ತಿರ್ತಕ್ಕಂಥದ್ದು ಅಂದ್ರೆ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಗುರು ಸಂಚಾರ ಆಗ್ತಿದೆ. ಮೇ 1, 2024ರಿಂದ ಮೇ 13, 2025ರವರೆಗೂ ಗುರು ವೃಷಭ ರಾಶಿಯಲ್ಲೇ ಇರ್ತಾನೆ. ಈ ಪ್ರಯುಕ್ತ ದ್ವಾದಶ ರಾಶಿಗಳ ಮೇಲೆ ಈ ಒಂದು ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಮೇಷರಾಶಿ ಲಗ್ನದವರಿಗೆ ಗುರುಬಲ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಗುರು ಶುಭಕಾರಕ ಮತ್ತು ಜ್ಞಾನಕಾರಕ, ಸಂತಾನಕಾರಕ ಮತ್ತು ಧನಕಾರಕ ಅಂತ ಹೇಳ್ತೀವಿ. ಈ ಮೂರು ವಿಷಯ ನಮಗೆ ತುಂಬಾ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ಹಾಗಾಗಿ ಗುರು ಯಾವುದೇ ರಾಶಿಗೆ ಹೋಗ್ಲಿ, ಯಾವುದೇ ರಾಶಿಗೆ ಸಂಚಾರ ಮಾಡ್ಲಿ, ನಮಗೆ ತುಂಬಾ ಮುಖ್ಯ ಅದು. ಮತ್ತು ಜೀವನದಲ್ಲಿ ಗುರುವಿನ ಆಶೀರ್ವಾದ ಕೂಡ ನಮಗೆ ತುಂಬಾ ಮುಖ್ಯ. ಯಾವುದೇ ಕೆಲಸ ಕಾರ್ಯಗಳು ಆಗ್ಬೇಕು, ವಿಘ್ನಗಳು ಹೋಗ್ಬೇಕು ಅಂತಂದಾಗ ನಮಗೆ ಗುರುಬಲ ತುಂಬಾನೇ ಮುಖ್ಯ. ಸೊ ಈ ವಿಡಿಯೋದಲ್ಲಿ ಮೇಷರಾಶಿ ಲಗ್ನದವರಿಗೆ ಗುರುಬಲ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲಿಗೆ ಮೇಷರಾಶಿ ಲಗ್ನದವರು, ನಿಮ್ಮ ರಾಶಿಗೆ 2ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಿರೋದ್ರಿಂದ ಒಂದು ರೀತಿ ಕೌಟುಂಬಿಕ ಜೀವನ ಇರುತ್ತೆ. ಅಂದ್ರೆ ನೀವು ಹೆಚ್ಚು ಹೆಚ್ಚು ನಿಮ್ಮ ಕುಟುಂಬದವರ ಜೊತೆ ಕ್ಷಣಗಳನ್ನ ಕಳೀತೀರಾ. ಯಾಕಂತಂದ್ರೆ 2ನೇ ಮನೆಯನ್ನ ಧನಸ್ಥಾನ ಮತ್ತು ಕುಟುಂಬ ಸ್ಥಾನ ಅಂತ ಕೂಡ ನಾವು ಕರಿತೀವಿ. ವಿದ್ಯಾಸ್ಥಾನಕ್ಕೆ ಸಾಧಾರಣವಾಗಿರುತ್ತೆ. ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ, ಅಂದರೆ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ. ದಶಾಭುಕ್ತಿಯಲ್ಲಿ ಗುರು ದಶಾಭುಕ್ತಿ ನಡೀತಿದ್ರೆ ಮಾತ್ರನೇ ನೀವು ಗುರುಬಲವನ್ನ ಕನ್ಸಿಡರ್ ಮಾಡಬೇಕು. ಸೊ ದಶಾಭುಕ್ತಿಯಲ್ಲಿ ಗುರು ದಶಾಭುಕ್ತಿ ನಡೀತಿದ್ಯಾ ನೋಡ್ಕೊಳ್ಳಿ. ನಿಮಗೆ ಗುರು 9 ಮತ್ತು 12 ಮನೆ ಅಧಿಪತಿ ಆಗಿರೋದ್ರಿಂದ ವಿದೇಶಕ್ಕೂ ಕೂಡ ನಿಮಗೆ ಹೋಗೋದಕ್ಕೆ ಅನುಕೂಲಗಳು ಕೂಡಿ ಬರುತ್ತೆ. ಮೊದಲಿಗೆ ಎಜುಕೇಶನ್, ವಿದ್ಯಾಭ್ಯಾಸವನ್ನ ನೋಡೋಣ. ಮೇಷರಾಶಿ ಲಗ್ನದವರ ವಿದ್ಯಾರ್ಥಿಗಳಿಗೆ ಈ ವರ್ಷ ವಿದ್ಯಾಭ್ಯಾಸ ಉತ್ತಮವಾಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ. 2ನೇ ಮನೆಯನ್ನ ವಿದ್ಯಾಸ್ಥಾನ ಅಂತ ಕೂಡ ಹೇಳ್ತೀವಿ, ಸಾಧಾರಣವಾಗಿ ವಿದ್ಯಾಸ್ಥಾನ ಅಂತ ಕೂಡ ಹೇಳ್ತೀವಿ. 40-50% ತೆಗೆಯೋರು ಈ ವರ್ಷ ಗುರುಬಲದ ಕಾರಣದಿಂದಾಗಿ, ಗುರು 2ನೇ ಮನೆಯಲ್ಲಿ ಸಂಚಾರ ಆಗ್ತಿರೋದ್ರಿಂದ 60-65% ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮಾರ್ಕ್ಸ್ ಚೆನ್ನಾಗಿ ತೆಗಿತಾ ಹೋಗ್ತಾರೆ. ಯಾಕಂದ್ರೆ ಆಗ್ಲೇ ಹೇಳಿದಾಗೆ ಗುರು ಜ್ಞಾನಕಾರಕ, 2ನೇ ಮನೆ ವಿದ್ಯಾಸ್ಥಾನವೂ ಕೂಡ ಹೌದು. ಈ ಸ್ಥಾನ ಗುರುವಿಗೆ ತುಂಬಾ ಒಳ್ಳೇದು. ಓದಲಿಕ್ಕೆ ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಓದಿದ್ದು ನೆನಪಲ್ಲಿರುತ್ತೆ. ವಿದೇಶದಲ್ಲಿ ಯಾರಾದ್ರೂ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ದುಡ್ಡಿನ ಅನುಕೂಲ ಕೂಡ ಆಗತ್ತೆ, ಫ್ಯಾಮಿಲಿಯಿಂದ ಕೂಡ ಸಪೋರ್ಟ್ ಸಿಗುತ್ತೆ. ನಂತರ ಹಣಕಾಸು ಮತ್ತು ಜಾಬ್ ಅಂತ ನೋಡಿದಾಗ ಹಣಕಾಸು ಜಾಬ್ನಲ್ಲೂ ಕೂಡ ಅತ್ಯುತ್ತಮವಾಗಿದೆ. ಮೇಷರಾಶಿ ಲಗ್ನದವರಿಗೆ ಸ್ಯಾಲರಿ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ, ಆದಾಯ ಹೆಚ್ಚು ಅಂತ ಹೇಳ್ತೀವಿ. ಗುರು 10ನೇ ಮನೆ ಮೇಲೆ ವೀಕ್ಷಣೆ ಮಾಡ್ತಿರೋದ್ರಿಂದ ಅಧಿಕಾರ ಪ್ರಾಪ್ತಿ ಕೂಡ ಇರುತ್ತೆ ಮತ್ತು ನೇಮ್ ಅಂಡ್ ಫೇಮ್ ಕೂಡ ಇರುತ್ತೆ. ಮದುವೆ ವಿಚಾರದಲ್ಲಿ ಆಗ್ಲೇ ಹೇಳ್ದಂಗೆ ಒಂದು ಕೌಟುಂಬಿಕ ಜೀವನ ನಿಮಗಿರುತ್ತೆ. ಕುಟುಂಬದಿಂದ ಸಹಾಯ ಕೂಡ ಸಿಗುತ್ತೆ. ಯಾರ್ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ, ಮದುವೆ ಯೋಗ ಅಂತ ಹೇಳ್ತೀವಿ. ಮತ್ತು ಶುಭ ಕಾರ್ಯಗಳು ಹೆಚ್ಚು ಹೆಚ್ಚು ಆಗ್ತಾ ಹೋಗುತ್ತೆ ಮನೆಯಲ್ಲಿ. ಮದುವೆ, ಮುಂಜಿ, ಇನ್ನಿತರೆ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಜಾಸ್ತಿ ನಡೀತಾ ಹೋಗುತ್ತೆ. ಮತ್ತು ಶುಭ ಕಾರ್ಯ ನಡೆಯೋದಕ್ಕೂ ಕೂಡ ಹೆಚ್ಚಿನ ಹಣದ ಅನುಕೂಲ ನಿಮಗೆ ಆಗತ್ತೆ. ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಗುರು ಇಲ್ಲ ಅಂತಂದ್ರೂ ಕೂಡ ಗೋಚಾರದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಗುರು ಕೂತಾಗ ಒಂದು 30% ನಮಗೆ ಕೆಲಸ ಕಾರ್ಯಗಳು ಆಗತ್ತೆ. ಈಗ ಆರೋಗ್ಯ ವಿಚಾರ ಅಂತ ಬಂದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೋಬಹುದು. ಇಲ್ಲಿ ಮೇಜರ್ ಆಗಿ ನಿಮ್ಗೆ ಹೆಲ್ತ್ ಇಶ್ಯೂಸ್ ಯಾವುದೂ ಇಲ್ಲ. ಆದ್ರೆ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ, ಬೊಜ್ಜು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಬೇಕರಿ ಫುಡ್ಗಳು, ಜಂಕ್ಸ್ ಫುಡ್ಗಳನ್ನ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ. ನಿಯಮಿತವಾಗಿ ಆಹಾರವನ್ನ ತಗೊಳ್ಳೋದ್ರಿಂದ ನಿಮಗೆ ಈ ವರ್ಷ ಹೆಲ್ತ್ ಇಶ್ಯೂಸ್ ಜಾಸ್ತಿ ಕಾಣಿಸ್ಕೊಡೋದಿಲ್ಲ. ಸೊ ಆರೋಗ್ಯ ವಿಚಾರದಲ್ಲಿ ನಾರ್ಮಲ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಮದುವೆ ಆಗಿ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡವರು ಮತ್ತು ಜಾಬ್ಗೆ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡವ್ರಿಗೂ ಕೂಡ ಅನುಕೂಲಗಳು ಕೂಡಿ ಬರುತ್ತೆ. ಮತ್ತು ಬಿಸ್ನೆಸ್ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ತಿದ್ದೀರಾ, ಹೂಡಿಕೆ ಮಾಡ್ತಿದ್ದಾರೆ ಹೊಸದಾಗಿ, ಅವ್ರಿಗೂ ಕೂಡ ಗುರು 2ನೇ ಮನೆ ಸಂಚಾರ ಮಾಡ್ತಿರೋದ್ರಿಂದ
ಲಾಭಕರ ಅಂತ ಹೇಳ್ತೀವಿ. ಸರಿಯಾದ ತಜ್ಞರ ಬಳಿ ಮಾತಾಡಿ ಕೇಳಿ ತಿಳ್ಕೊಂಡು ನೀವು ಹೂಡಿಕೆಯನ್ನು ಮಾಡೋದ್ರಿಂದ ಈ ವರ್ಷ ನೀವು ಲಾಭವನ್ನು ನೋಡ್ಬೋದು. ಬಿಸ್ನೆಸ್ಗೂ ಕೂಡ ಅತ್ಯುತ್ತಮವಾಗಿದೆ. ಮಿಕ್ಕ ಎಲ್ಲಾ ವಿಷಯಗಳಲ್ಲೂ ಸಾಧಾರಣವಾಗಿದೆ. ನಿಮಗೆ ಸರಾಗವಾಗಿ ಕೆಲಸ ಕಾರ್ಯಗಳು ಆಗ್ತಾ ಹೋಗುತ್ತೆ. ಯಾವುದೇ ವಿಘ್ನಗಳು ನಿಮ್ಮನ್ನ ಬಾಧಿಸೋದಿಲ್ಲ. ಆದ್ರೆ ನೀವು ಗುರುಗಳ ಆಶೀರ್ವಾದವನ್ನ ನೀವು ತೆಗೆದುಕೋಬೇಕು. ಗುರು ಹಿರಿಯರ ಆಶೀರ್ವಾದದಿಂದ ನಿಮಗಿನ್ನೂ ಹೆಚ್ಚಿನ ಲಾಭವನ್ನ ಪಡ್ಕೋಬಹುದು. ಗುರು ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ದತ್ತಾತ್ರೇಯ ಸ್ವಾಮಿಗಳ ಆರಾಧನೆಯನ್ನ ಮಾಡ್ಕೊಳ್ಳಿ, ಜಪವನ್ನ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ಹೋಗಿ ದೇವಸ್ಥಾನಕ್ಕೆ ಹೋಗಿ ಗುರುವಿನ ಆಶೀರ್ವಾದವನ್ನ ಪಡ್ಕೊಳ್ಳಿ. ಗುರು ಮುಖ್ಯವಾಗಿ ಜ್ಞಾನಕಾರಕ, ಧನಕಾರಕ, ಸಂತಾನಕಾರಕ ಅಂತೇಳಿ ಆಗ್ಲೇ ನಾನು ಹೇಳಿದ್ದೆ. ಸೊ ಈ 3 ವಿಷಯ ನಮಗೆ ಈಗಿನ ಕಾಲದಲ್ಲಿ ತುಂಬಾನೇ ಮುಖ್ಯ. ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಉದ್ಯೋಗವನ್ನ ಗಿಟ್ಟಿಸ್ಕೊಂಡು ಒಳ್ಳೆಯ ಸಂಬಂಧವನ್ನ ನೋಡಿ ಮದುವೆ ಆಗಿ ಒಳ್ಳೆಯ ಮಕ್ಕಳನ್ನ ನಾವು ಪಡ್ಕೊಂಡಾಗ ಈಗಿನ ಕಾಲದಲ್ಲಿ ಸಮಾಜದಲ್ಲಿ ನಮಗೆ ಉತ್ತಮ ಸ್ಥಾನಮಾನ ಇರುತ್ತೆ. ಹಾಗಾಗಿ ಈ ಗುರುಬಲ ನಮಗೆ ತುಂಬಾನೇ ಮುಖ್ಯ. ಈ 3 ವಿಷಯದಲ್ಲೂ ಮೇಷರಾಶಿ ಲಗ್ನದವರಿಗೆ ಒಂದು ರೀತಿ ಬಂಪರ್ ಲಾಟ್ರಿ ಅಂತ ಹೇಳ್ಬೋದು. ಗುರುಬಲದಿಂದಾಗಿ ನಿಮಗೆ ರಾಜಬಲ ಸಿಕ್ಕಂತಾಗಿದೆ. ಶುಕ್ರನು ಕೂಡ ರಾಶಿಯಲ್ಲೇ ಇರತಕ್ಕಂಥದ್ದು ಮೇಷರಾಶಿಯಲ್ಲೇ. ಸೊ ಭೋಗ ಜೀವನವೂ ಕೂಡ ನಿಮ್ಮದಾಗತ್ತೆ. ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಂತಂದಾಗ ನಿಮಗೆ ಸೂರ್ಯ 5ನೇ ಮನೆ ಅಧಿಪತಿ, 5ನೇ ಮನೆ ಅಧಿಪತಿ ರಾಶಿಯಲ್ಲಿ ಇರತಕ್ಕಂಥದ್ದು, ಅಂದರೆ 1ನೇ ಮನೆಯಲ್ಲಿ ಇರತಕ್ಕಂಥದ್ದು. ನೀವು ವ್ಯಾಯಾಮವನ್ನ ಹೆಚ್ಚು ಮಾಡ್ತಾ ಹೋದಷ್ಟು ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ರಾಹು ದಶಾಭುಕ್ತಿ ನಡೀತಿದ್ರೆ ನೋಡ್ಕೊಳ್ಳಿ. ರಾಹು ನಿಮಗೆ 12ನೇ ಮನೆಯಲ್ಲಿ ಇರೋದ್ರಿಂದ ಹಣದ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮದುವೆ ವಿಷಯದಲ್ಲಿ ಡಿಲೇ ಆಗ್ತಾ ಹೋಗುತ್ತೆ. ಮತ್ತು ಹೂಡಿಕೆ ಬಿಸ್ನೆಸ್ ನೀವು ಮಾಡೋ ಹಾಗಿಲ್ಲ, ಇನ್ವೆಸ್ಟ್ಮೆಂಟ್ ಹಾಕೋ ಹಾಗಿಲ್ಲ. ಇವಿಷ್ಟು ಮೇಷರಾಶಿ ಲಗ್ನದವರ ಗುರುಬಲ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ವೃಷಭ ರಾಶಿ ಲಗ್ನದವರ ಗುರುಬಲವನ್ನು ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ. ಕೃಷ್ಣ ಅರ್ಪಣಮಸ್ತು.